ಸ್ನೇಹಿತರೆ ನಮಸ್ಕಾರ. ಒಂದು ವಿಚಾರ ಏನಪ್ಪ ಅಂದರೆ, ಏನು ಈ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಇದ್ರ ಬಗ್ಗೆ ಇಲ್ಲೊಂದು ಒಬ್ಬರು ಬಿಲ್ಡಪ್ ಕೊಟ್ಕೊಂಡಿದ್ದಾರೆ. ಫುಲ್ ಬಿಲ್ಡಪ್ಪು ಈ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಫುಲ್ ಬಿಲ್ಡಪ್ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ತೋರಿಸ್ತೀನಿ, ದಯವಿಟ್ಟು ನೋಡಿ. ಇವರಂತೂ ಗೆಲ್ಲಲ್ಲ, 100% ಗೆಲ್ಲಲ್ಲ. ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ. ಈ ಥರ ತಿರ್ಕೆ ಸೋಕಿನ ಯಾವ ಬಿಗ್ ಬಾಸ್ನವರು ಮಾಡಿಲ್ಲ, ಇವರು ಮಾಡಿದ್ದಾರೆ. ಈ ಕಟ್ಟಿದ್ದಾರೆ, ಇಲ್ಲಿ ಬೋರ್ಡ್ಗಳು ಬ್ಯಾನರ್ ನೋಡಿ ಹಿಂದೆಗಡೆ ಕಾಣಿಸ್ತಾ ಇದೆ. ಏಕು ಈ ರೋಡಲ್ಲಿ ಕಟ್ಟಿದ್ದಾರೆ. ಏನು ಕಟ್ಟೋಂಥ ಅವಶ್ಯಕತೆ ಏನಿತ್ತು ಅದ್ರ ಬಗ್ಗೆ ಮಾತಾಡಿದ್ದೀನಿ. ಮುಂದೆ ವಿಡಿಯೋ ಬರುತ್ತೆ, ದಯವಿಟ್ಟು ನೋಡಿ. ನಿಮ್ಮ ಮನಸ್ಸಿಗೆ ತಿಳಿಸಿ ನೋಡಿ, ಯಾರು ಸುಮ್ಮನೆ ಕುತ್ಕೋಬೇಡಿ. ನೋಡಿ ಸ್ನೇಹಿತರೆ, ಇವ್ರು ಏನು ಪುಟ್ಗೋಷಿ ಸಾಧನೆ ಮಾಡಿದ್ದಾರೆ. ಇದೇನು ಪುಟ್ಗೋಷಿ ಕಿತ್ತೋಗಿರೋ ಒಂದು ಬಿಗ್ ಬಾಸ್ ಇದು. ಇದರಿಂದ ಏನೇನೋ ಪ್ರಯೋಜನ ಇಲ್ಲ ಜನಗಳಿಗೆ. ಇವರು ಏನು ಸಾಧನೆ ಮಾಡಿದ್ದಾರೆ ಅಂತ ಈ ಥರ ಇಲ್ಲಿ ಎಲ್ಲ ಕಂಬಕ್ಕೂ ಬೋರ್ಡ್ ಕಟ್ಟಿದ್ದಾರೆ. ಇಲ್ಲಿ ಪದ್ಮನಾಭನಗರ ದೇವೇಗೌಡರು ಪೆಟ್ರೋಲ್ ಬಂಕ್ಕಿಂದ ಇಲ್ಲಿ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿವರೆಗೂ ಕೂಡ ಈ ಥರ ಇವ್ರದ್ದು ಬೋರ್ಡ್ ಕಟ್ಟವ್ರೆ. ಇವರು ಏನು ಸಾಧನೆ ಮಾಡಿದ್ದಾರೆ, ಏನು ಕಿತ್ತುಗುಟೆ ಹಾಕಿದ್ದಾರೆ, ಏನು ನಮ್ಮ ಕರ್ನಾಟಕಕ್ಕೆ ಏನು ಇವ್ರ ಕೊಡುಗೆ, ಹೋಗ್ಲಿ ಇವ್ರ ಕ್ಷೇತ್ರಕ್ಕಾದ್ರೆ ಏನು ಕೊಡುಗೆ ಇದೆ, ಇವರಿಂದ 4 ಜನಕ್ಕೆ ಏನು ಕೊಡುಗೆ ಇದೆ ಇಲ್ಲಿ. ಅದು ಇವರು ಬರೀ ಇಂಗ್ಲೀಷ್ ಹಾಕ್ಯಂಡು ಕೂತ್ಕೊಂಡಿದ್ದಾರೆ. ಒಂದೇ ಒಂದು ಅಕ್ಷರ ಇವ್ರು ಕನ್ನಡ ಇಲ್ಲ. ಇವ್ರಿಗೆ ಯಾಕೆ ಓಟ್ ಹಾಕಬೇಕು, ಯಾವ ಉದ್ದೇಶಕ್ಕೆ ಓಟ್ ಹಾಕಬೇಕು, ಇವ್ರು ಏನು ಕಿತ್ತಾಡಕ್ಕೆ ಇವ್ರು ಪುಟ್ಕೋಶಲ್ಲಿ ಕಿತ್ತಾಡೋದಕ್ಕೆ ಇವ್ರು ಓಟ್ ಹಾಕ್ಬೇಕಾ? ಇವ್ರು ಸಾಧನೆ ಏನು ಮಾಡಿದ್ದಾರೆ? ನಮ್ಮ ದೇಶಕ್ಕಾಯ ಸೈನಿಕರಿಗಿಂತ ಇವ್ರು ಸಾಧನೆ ಮಾಡಿದಾರಾ? ನಮ್ಮ ದೇಶದಲ್ಲಿರ್ತಕ್ಕಂಥ ರೈತರಿಗಿಂತ ಇವ್ರು ಸಾಧನೆ ಮಾಡಿದಾರಾ? ಏನು ಪುಟ್ಕೋಶಿ ಸಾಧನೆ ಮಾಡಿದಾರಂತ ಈ ಥರ ಬೋರ್ಡ್ ಕಟ್ಟಿದ್ದಾರೆ ಇವರು. ಯಾಕೆ ಬೋರ್ಡ್ ಕಟ್ಟೋಂಥದ್ದು ಏನಿದೆ? ಅದು ಏನು ಬರೀ ಇಂಗ್ಲೀಷಲ್ಲೇ ಓಟ್ ಹಾಕಿ ಅಂದರೆ ನೋಡಿ, ನಾಳೆ ಇವತ್ತು ಈ ಬಿಗ್ ಬಾಸ್ ಓನರ್ ಬೋರ್ಡ್ ಕಟ್ಟಿದ್ದಾರೆ. ನಾಳೆ ಇನ್ನೊಬ್ಬ ಯಾವನೋ ಕಾಮಿಡಿ ಕಿಲಾಡಿಗಳನ್ನು ಬರ್ತಾನೆ, ಅವನು ಓಟ್ ಹಾಕ್ರಿ ಅಂತ ಬೋರ್ಡ್ ಕಟ್ತಾನೆ. ಇನ್ನೊಬ್ಬ ಯಾವನೋ ಡ್ಯಾನ್ಸ್ ಕರ್ನಾಟಕ ಅವನು ಬರ್ತಾನೆ, ಅವನು ಒಂದು ನಂದು ಬೋರ್ಡ್ ನನಗೂ ಓಟ್ ಹಾಕ್ರಿ ಅಂತಾರೆ. ಈ ಥರ ಒಂದು ಬೆಂಗಳೂರು ನಗರದ ಸೌಂದರ್ಯನ ಇವರು ಹಾಳು ಮಾಡ್ತಾ ಇದ್ದಾರೆ. ಎಲ್ಲರೂ ಇದಕ್ಕೇನು ಬರೀ ಇವ್ರು ಒಬ್ಬರೇ ಅಲ್ಲ, ರಾಜಕಾರಣಿಗಳಾಗಿರ್ಬೋದು, ಇನ್ನು ಅವರು ಎಲ್ಲರೂ ಸೇರ್ಕೊಂಡು ಇವರು ಕಿಲೋಮೀಟ್ರ್ ಗಟ್ಟಲೆ ಮೀಟ್ರ್ ಉದ್ದ ಭಾಷಣ ಮಾಡ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಹುಟ್ಟುಹಬ್ಬಕ್ಕೂ ಬೋರ್ಡ್ ಕಟ್ತಾರೆ, ಯಾರ ಸ್ವತಂತ್ರೂ ಬೋರ್ಡ್ ಕಟ್ತಾರೆ, ಇನ್ನೇನೋ ಹಬ್ಬಗಳಿಗೂ ಬೋರ್ಡ್ ಕಟ್ತಾರೆ. ಭಾಷಣಗಳು ಮಾತ್ರ ನಾವು ಪರಿಸರ ಉಳಿಸ್ಬೇಕು, ನಾವು ಸೌಂದರ್ಯ ಕಾಪಾಡಬೇಕು ಅಂತ ಹೇಳ್ತಾರೆ. ಪಾಪ ಬೆಂಗಳೂರಿಗೆ ಕಟ್ಟಿರ್ತಕ್ಕಂಥ ನಮ್ಮ ಕೆಂಪೇಗೌಡರು ಅವರು ಫೋಟೋಗಳೇ ಹಾಕಲ್ಲ. ಅವ್ರ ಜನ್ಮ ಜಯಂತಿ ಮಾಡ್ತಾರೆ, ಅವತ್ತು ಕೂಡ ಎಲ್ಲೆಲ್ಲೋ ಒಂದೊಂದು ಫೋಟೋ ಹಾಕ್ತಾರೆ, ಅವ್ರ ಜೊತೆಗಿರೋ ಫೋಟೋಗಳು. ಇವ್ರು ಏನು ಸಾಧನೆ ಮಾಡಿದ್ದಾರೆ, ಏನಕ್ಕೋಸ್ಕರ ಈ ಥರ ಬೋರ್ಡ್ ಹಾಕಿದ್ದಾರೆ ಇವರು? ಒಂದೇ ಒಂದು ಅಕ್ಷರ ಕನ್ನಡ ಇಲ್ಲ. ನಾನೊಂದು ಚಾಲೆಂಜ್ ಮಾಡ್ತೀನಿ, ಈ ರಜತ್ ಗೆಲ್ಲಲ್ಲ. ಇವನು ಸೋಲದಂತೂ 100% ಪಕ್ಕ. ಇವರು ಕನ್ನಡ ದ್ರೋಹಿಗಳು. ಈ ಒಂದು ಕನ್ನಡ ಕಾರ್ಯಕ್ರಮದಲ್ಲಿ, ಒಂದು ಕನ್ನಡ ಚಾನಲಲ್ಲಿ ಇವರು ಬರೀ ಇಂಗ್ಲೀಷಲ್ಲಿ ಮಾತಾಡ್ತವೆ, ಇಲ್ಲಿ ಇಂಗ್ಲೀಷಲ್ಲಿ ಬೋರ್ಡ್ ಹಾಕವೆ. ಯಾಕೆ ಓಟ್ ಹಾಕಬೇಕು, ಯಾವ ಉದ್ದೇಶದಿಂದ ಓಟ್ ಹಾಕಬೇಕು, ಯಾರು ಏನಕ್ಕೋಸ್ಕರ ಓಟ್ ಹಾಕಬೇಕು? ಹೇಳ್ರಪ್ಪ ನೋಡೋಣ, ಜನ ನೀವೇ ಹೇಳ್ರಿ, ಇದು ನೋಡೋರು ಹೇಳ್ರಿ, ಯಾಕೆ ಓಟ್ ಹಾಕಬೇಕು? ಈ ಥರ ಇವರೆಲ್ಲ ಬೆಂಗಳೂರು ಒಂದು ಸೌಂದರ್ಯನ ಹಾಳು ಮಾಡ್ಕೊತ ಹೋದ್ರೆ ಎಲ್ಲರೂ ಸೇರ್ಕೊಂಡು. ರಾಜಕಾರಣಿಗಳು ಹಾಳು ಮಾಡ್ತಾರೆ ಒಂದು ಕಡೆ ಅವ್ರ ಅಭಿಮಾನಿಗಳು ಹಾಳು ಮಾಡ್ತಾರೆ. ಇವ್ರು ಏನು ಯಾವ ಉದ್ದೇಶಕ್ಕೆ ಕಟ್ಟಿದ್ದಾರೆ? ಈ ಬೆಳಗ್ಗೆ ಏನು ಬಂದು ನೋಡಿದ್ರೆ ಏನೆಲ್ಲ ಎಲ್ಲ ಕಂಪು ಕಟ್ಟಿದ್ದಾರೆ. ಏನೋ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಬಿಟ್ಟವ್ರೆ, ಏನೋ ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷೆ ಉಳಿಸಿಬಿಟ್ಟವ್ರೆ, ಏನೋ ಒಂದು 25 ಜನ ಬಡವ್ರನ್ನ ಉಳಿಸಿಬಿಟ್ಟಿದ್ದಾರೆ, ಏನೋ ಒಂದು 25 ಜನ ಚಾಲಕರಿಗೆ ಸಹಾಯ ಮಾಡಿಬಿಟ್ಟವ್ರೆ, ಏನೋ ಒಂದು 25 ಜನ ಕಾರ್ಯಕರ್ತವ್ರಿಗೆ ಏನೋ ಮನೆ ಕಟ್ಕೊಟ್ಬಿಟ್ಟವ್ರೆ ಅನ್ನೋ ಥರ ಇವ್ರು ಬೋರ್ಡ್ ಕಟ್ಟವ್ರೆ. ಈ ಥರ ಬೋರ್ಡು ಇದಕ್ಕೆ ಇವ್ರಿಗೆ ಯಾಕೆ ಓಟ್ ಹಾಕಬೇಕು? ದೇವ್ರನ್ನ ಹೇಳ್ತೀನಿ, ಇವರು ಗೆಲ್ಲಲ್ಲ, 100% ಗೆಲ್ಲಲ್ಲ. ಇದು ಒಂದು ಬಿಗ್ ಬಾಸ್, ಇದು ಒಂದು ಈ ಕಾರ್ಯಕ್ರಮ ಇದೆಯಲ್ಲ, ಇದು ಒಂದು ತುಕಾಲಿ ಕಾರ್ಯಕ್ರಮ. ಇಲ್ಲಿ ನ್ಯಾಯವಾಗಿ ಇದುವರೆಗೂ ಬಿಗ್ ಬಾಸ್ 1ರಿಂದ ಹಿಡಿದು 11ರವರೆಗೂ ಕೂಡ ಯಾರನ್ನು ಗೆಲ್ಸ್ಬೇಕು ಅವ್ರನ್ನ ಗೆಲ್ಸ್ಕೊಂಬಂದಿರೋದು. ನ್ಯಾಯವಾಗಿ ಆಡಿರೋರನ್ನ ಇದುವರೆಗೂ ಗೆಲ್ಸಿಲ್ಲ. ಬಿಗ್ ಬಾಸೇ ಇಲ್ಲ, ವರ್ತೂರು ಸಂತೋಷನ ಗೆಲ್ಸ್ಬೇಕಾಗಿತ್ತು, ಇಲ್ಲ ತುಕಾಲಿ ಸಂತೋಷನ ಗೆಲ್ಸ್ಬೇಕಾಗಿತ್ತು. ಅದು ಬಿಟ್ಟು ಯಾರನ್ನೋ ಗೆಲ್ಸಿದ್ರು. ಮೊದಲನೇ ಬಿಗ್ ಬಾಸೇ ಅರುಣ್ ಸಾಗರ್ನ ಗೆಲ್ಸ್ಬೇಕಾಗಿತ್ತು, ಅಲ್ಲಿ ಗೆಲ್ಸಿತ್ತು ವಿಜಯ ರಾಘವೇಂದ್ರನ್ನ. ಈ ಥರ ಮತ್ತೆ ಫಿಕ್ಸ್ ಆಗಿರುತ್ತೆ ಯಾರನ್ನ ಗೆಲ್ಸ್ಬೇಕು, ಯಾರಿಗೆ. ಈ ಓಟ್ ಗಿಟ್ ಎಲ್ಲ ಬರೀ ಸುಳ್ಳು. ಯಾಕ್ರೋ ಈ ಥರ ಬೋಲ್ಡ್ ಹಾಕಿ ದುಡ್ಡು ಖರ್ಚು ಮಾಡ್ಕೊಂಡಿದ್ದೀರಾ? ಹಂಗಾರೆ ಯಾಕೆ ಗೆಲ್ಲಬೇಕು? ಇನ್ನು ಎಷ್ಟು ಕೋಟಿಗೆ ಬದುಕಿರ್ಬೇಕು ಹಂಗಾರೆ ಇವ್ರಿಗೆ ಯಾಕೆ ಬೇಕಾಗಿತ್ತು ಬಿಗ್ ಬಾಸ್? ಹಂಗಾದ್ರೆ ಇಷ್ಟೊಂದು ಬಿಲ್ಡಪ್ ತಗೊಳಂಗಿದ್ರೆ, ಇಷ್ಟೊಂದು ತಿರ್ಕಾಸೋಕೆ ತಗೊಂಗಿದ್ರೆ ಬಿಗ್ ಬಾಸ್ ಯಾಕೆ ಹೋಗ್ಬೇಕಾಗಿತ್ತು? ಇಲ್ಲ ಹೊರಗಡೆನೇ ಈ ಥರ ಬಿಲ್ಡಪ್ ಮಾಡ್ಕೊಂಡಿರ್ಬೋದಿತ್ತಲ್ಲ. ಇದೆಲ್ಲ ಏನಕ್ಕೆ, ಯಾವ ಉದ್ದೇಶಕ್ಕೆ ಹಾಕಿದಿರಿ? ಯಾವ ಉದ್ದೇಶದಿಂದ ಹಾಕಿದಿರಿ? ಇದರಿಂದ ಸಮಾಜಕ್ಕೆ ಏನು ಸಂದೇಶ ಹೋಗ್ತಾ ಇದೆ? ಇಲ್ಲಿ ನೋಡ್ಕೊಂಡು ಓಡಾಡಿದ್ರು ಇದ್ರಲ್ಲಿ ನೋಡಿ ತಿಳ್ಕೊಳ್ಳೋಂಥದ್ದು ಏನಿದೆ? ಇದ್ರ ನೋಡಿ ಏನು ಕಲ್ತ್ಕೋಬೇಕಾಗಿದೆ? ಏನಿದೆ ಹೇಳ್ರಿ ನೋಡೋದು. ಇದು ಕಟ್ಟಿರೋರು ಇವ್ರ ಅಭಿಮಾನಿಗಳು, ಅವರಂತೂ ಒಳಗಡೆ ಇದ್ದಾರೆ. ಅವ್ರು ಕಟ್ಟಕ್ಕೆ ಕೇಳಿದ್ರೋ ಬಿಟ್ಟಿರೋ ಗೊತ್ತಿಲ್ಲ. ಆದರೆ ಅವ್ರ ಅಭಿಮಾನಿಗಳು ಕಟ್ಟಿದಿರಲ್ಲಪ್ಪ. ಇದರಿಂದ ಜನಗಳಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ? ಇದರಿಂದ ಈ ಕಾರ್ಯಕ್ರಮದಿಂದ ಏನಿದೆ? ಏನು ಪುಟ್ಕೋಸಿದೆ ಈ ಕಾರ್ಯಕ್ರಮದಿಂದ ಜನಗಳಿಗೆ? ಏನು ಕಾರ್ಯಕ್ರಮ ಇದೆ ಅಲ್ಲಿ? ಏನು ಮಾಡ್ತಾ ಇದ್ದಾರಲ್ಲಿ? ಯಾರಾದರೂ ಒಬ್ಬರು ಇದುವರೆಗೂ ಇಷ್ಟು ಜನ ಕೊನೆಯವರೆಗೂ
ಜನಗಳಿಗೆ ಒಂದು ಒಳ್ಳೆ ಸಂದೇಶ ಹೇಳಿದಾರ? ಇಷ್ಟು ದಿನ ಇದ್ದಾರೆ, ಇಷ್ಟು ದಿನ 3 ತಿಂಗಳ ಮೇಲೆ ಆಯಿತು. ಯಾರಾದರೂ ಒಬ್ಬರಾದ್ರೂ ಜನಗಳಿಗೆ, ಸಾರ್ವಜನಿಕರಿಗೆ ಏನಾರ ಒಂದು ಒಳ್ಳೆ ಸಂದೇಶ ಕೊಟ್ಟವ್ರ? ಇಲ್ವಲ್ಲ. ಯಾಕೆ ಓಟ್ ಹಾಕ್ಬೇಕು ಇವ್ರಿಗೆ? ನೋಡಿ, ಎಲ್ಲ ಕಂಬಕ್ಕೂ ಕಟ್ಟವ್ರೆ. ಕಟ್ಟೋಂಥದ್ದು ಏನಿದೆ ಅವಶ್ಯಕತೆ ಏನಿದೆ? ಏನು ಇವ್ರೇನು ನಮ್ಮ ದೇಶದಲ್ಲಿ ಏನಾರ ಬಾರ್ಡ್ರಲ್ಲಿ ಹೋಗಿ ಒಂದು 50 ಜನನ್ನ ವಿಕ್ರಮಗಳಿಗೂ ಕೊಂದು ಬಂದವ್ರ? ನೋಡಿ ಸ್ನೇಹಿತರೆ, ನಮಸ್ಕಾರ. ದಯವಿಟ್ಟು ಯಾರು ಓಟ್ ಹಾಕ್ಬೇಡ್ರಿ, ಇವ್ರು ಗೆಲ್ಲಲ್ಲ.